ಶ್ರೀಮತೆ ರಾಮಾನುಜಾಯ ನಮಃ. 16/11/2024 ದಿನಾಂಕ. ಬೆಂಗಳೂರಿನಿಂದ ತಮಿಳು, ಕನ್ನಡ, ಇಂಗ್ಲೀಷ್ ಮಾತನಾಡುವ 3 ಜನ ವಿದ್ಯಾರ್ಥಿನಿಯರು, ಸುಮಾರು 18ರಿಂದ 20 ವಯಸ್ಸಿನವರು. ಆರತಿ ಶೆಟ್ಟಿಯಾರ್, ಸುಪ್ರೀತಾ ಕ್ರಿಶ್ಚಿಯನ್, ಪ್ರಕೃತಿ ಲಿಂಗಾಯಿತರು. 3 ಜನರೂ ಬಂದು ಮೇಲುಕೋಟೆಯ ವಿಚಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಅರಯ್ಯರ್ ಶ್ರೀರಾಮ ಶರ್ಮ ರಾಮಾನುಜದಾಸ ಅವರಿಗೆ ನನಗೆ ತಿಳಿದ ಮಟ್ಟಿಗೆ ಕೆಲವು ವಿಚಾರಗಳನ್ನು ಮಾತ್ರ ನಾನು ತಿಳಿಸುತ್ತಿದ್ದೇನೆ. ಈ ದಿವಸ ಸೂರ್ಯನು ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಹೋಗ್ತಾ ಇದ್ದಾನೆ. ಸಂಕ್ರಮಣ ಒಂದು ಬದಲಾವಣೆ ಆಗುವ ಕಾಲ. ಈ ಕಾಲದಲ್ಲಿ ಪಶುಗಳು, ಪ್ರಾಣಿಗಳು, ಹಾವು, ಕಪ್ಪೆ ಮುಂತಾದವುಗಳಿಗೆಲ್ಲ ಕೆಲವು ವಿಶೇಷ ಕಾರ್ಯಗಳು ನಡೆಯುವಂತಹ ಪ್ರೇರಣೆ ದೊರೆಯುತ್ತದೆ. ಮನುಷ್ಯರಿಗೂ ಹಾಗೆಯೇ ಅಮಾವಾಸ್ಯೆ, ಸಂಕ್ರಮಣ, ಪೌರ್ಣಿಮೆಗಳು ಬಂದಾಗ ಮನಸ್ಸಿನ ಮೇಲೆ ಚಂದ್ರನ ಪರಿಣಾಮವಾಗಿ ಮನಸ್ಸು ಉಲ್ಲಾಸವಾಗಬಹುದು. ಅಂತಹ ಸನ್ನಿವೇಶದಲ್ಲಿ ಅಪೂರ್ವವಾದ ವಿಷಯಗಳು ಮನಸ್ಸಿಗೆ ಹೊಳೆಯಬಹುದು. ಇದಕ್ಕೆ ಪರ್ವಕಾಲ ಎಂಬುದಾಗಿ ಹೇಳ್ತಾರೆ. ಈ ಕಾಲ ಇವತ್ತು ಬಂದಿದೆ. ಆ 3 ಜನರಿಗೋಸ್ಕರ ಇಲ್ಲಿ ನಮ್ಮ ಕೈಂಕರ್ಯಂ ಶ್ರೀಹರಿಯವರು ಕುಳಿತಿದ್ದಾರೆ. ಅವರಿಗೋಸ್ಕರ ಮೇಲುಕೋಟೆಯ ವಿಷಯವನ್ನು ಯಾರೂ ಈಗ ಗಮನಿಸಿ ಹೇಳದೇ ಇರುವ ಅಂಶಗಳನ್ನು ಮಾತ್ರ ಸುಮಾರಾಗಿ ಹೇಳುತ್ತೇನೆ. ಒಂದು 15 ನಿಮಿಷ ಅಥವಾ 20 ನಿಮಿಷ ಸಮಯ ತೆಗೆದುಕೊಳ್ಳುತ್ತೇನೆ. ಏಕೆಂದರೆ ಈಗಿನ ಪ್ರಪಂಚದಲ್ಲಿ 10 ನಿಮಿಷ 20 ನಿಮಿಷಕ್ಕಿಂತ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಅಧ್ಯಯನ ಮಾಡುವ ಸ್ವಭಾವ ಜನರಿಗೆ ಇಲ್ಲ. ವಿಷಯಗಳನ್ನು ತಲೆಯಲ್ಲಿ ತುರುಕಿಕೊಳ್ಳುವುದಿಲ್ಲ. ಫೋನಿನಲ್ಲಿ, ಕಂಪ್ಯೂಟರ್ನಲ್ಲಿ ತುರುಕಿಕೊಂಡು ಇಟ್ಟುಕೊಂಡು ಬಿಡ್ತಾರೆ. ಎರಡು ಎಷ್ಟು ಅಂದರೆ ಉಡನೆ ಕಂಪ್ಯೂಟರು, ಫೋನ್ ಹಿಡಿತಾರೆ. ತಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡುವುದಿಲ್ಲ. ಮನುಷ್ಯ ಯೋಚನಾಶೀಲ. ಮಾನವತೆ ಯೋಚನೆಯಲ್ಲಿದೆಯೇ ಹೊರತು ಯಂತ್ರದಲ್ಲಿ ಇಲ್ಲ. ಆದರೆ ಯಂತ್ರ ಒಂದು ಉಪಕರಣ. ಅದು ಶಬ್ದಗಳನ್ನು, ರೂಪಗಳನ್ನು ರೆಕಾರ್ಡ್ ಮಾಡಿ ಇಟ್ಟುಕೊಳ್ಳುತ್ತವೆ. ಯಾವಾಗ ಬೇಕಾದರೂ ಆ ಯಂತ್ರ ಸುಸ್ಥಿತಿಯಲ್ಲಿರುವಾಗ ಆ ವಿಷಯವನ್ನು ಪುನರ್ವಿಮರ್ಶೆ ಮಾಡಿಕೊಳ್ಳಬಹುದು. ಯಂತ್ರಗಳಿಂದ, ಫೋನಿನಿಂದ ಇದೊಂದು ಸೌಕರ್ಯವಿದೆ. ಆದುದರಿಂದ ನನ್ನ ಮಾತುಗಳನ್ನು ಫೋನಿನಲ್ಲಿ ರೆಕಾರ್ಡ್ ಮಾಡಿಸುತ್ತಿದ್ದೇನೆ. ಈಗ ವಿಷಯ. ಮೇಲುಕೋಟೆಯಲ್ಲಿ ಹಿಂದಿನವರು ಹೇಗಿದ್ದರು, ಇಲ್ಲಿಯ ಚರಿತ್ರೆ ಸ್ವಲ್ಪ ನಾನು ಹೇಳಬೇಕು. ಪುರಾಣ ಕಾಲದಲ್ಲಿ ಇದು ಒಂದು ಕಾಡು. ಕೆಲವು ತೊರೆಗಳು, ಕೆಲವು ನೀರಿನ ಹೊಂಡಗಳು ಇದ್ದವು.
ಬೆಟ್ಟದ ಮೇಲೆ ನೀರಿಗೆ ಬರವಿಲ್ಲ. ಅನೇಕ ಪಶು ಪಕ್ಷಿ ಪ್ರಾಣಿಗಳು, ವಿವಿಧ ಜಾತಿಯ ಮರಗಳು ಎಲ್ಲ ಇದ್ದವು. ಅನಂತರ ನಮಗೆ ಪುರಾಣದಲ್ಲಿ ತಿಳಿಯುವಂತೆ ಶ್ರೀಕೃಷ್ಣ ಬಲರಾಮರ ಕಾಲದಲ್ಲಿ ಇಲ್ಲಿ ಯಾದವರು ಬಂದು ನೆಲೆಸಿ ಇದಕ್ಕೆ ಯಾದವಗಿರಿ ಎಂಬುದಾಗಿ ಹೆಸರು ಕೊಟ್ಟರು. ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದರು. ಇಷ್ಟು ಮಾತ್ರ ನಾವು ಪುರಾಣದಿಂದ ತಿಳಿದುಕೊಂಡರೆ ಸಾಕು. ಅನಂತರ ಕಾಲದಲ್ಲಿ ಈಗಿನ ಕಾಲಗಣನೆ ಕ್ರಿಸ್ತ ಶಕದಿಂದ ವ್ಯವಹಾರವಿರುವುದರಿಂದ ನಾನು ಅದನ್ನೇ ಹೇಳ್ತೇನೆ. ಸುಮಾರು ಕ್ರಿಸ್ತ ಶಕ 8ನೇ ಶತಮಾನದಿಂದ 11ನೇ ಶತಮಾನದವರೆಗೆ ಮೇಲುಕೋಟೆಯ ಬಗ್ಗೆ, ಯಾದವಗಿರಿಯ ಬಗ್ಗೆ ಜನಗಳಿಗೆ ಮಾಹಿತಿ ಎಲ್ಲೋ ಇತ್ತೇ ಹೊರತು ಊರು, ಕಾಡು, ಕ್ಷೇತ್ರವು ಮರೆಯಾಗಿ ಹೋಗಿತ್ತು. ಇಲ್ಲಿದ್ದ ಕೆಲವು ಜನ ಸುತ್ತಮುತ್ತ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇಲ್ಲಿ ಬೆಟ್ಟದಲ್ಲಿ ನರಸಿಂಹದೇವರಿಗೆ ವಾರಕ್ಕೋ ತಿಂಗಳಿಗೋ ಒಮ್ಮೆ ಬಂದು ಕಾಡಿನಲ್ಲಿ ಪೂಜೆ ಮಾಡಿ ಹೋಗ್ತಾ ಇದ್ದರು. ಈಗಿರುವ ನಾರಾಯಣ ಸ್ವಾಮಿ ಇವರೆಲ್ಲ ಗುಡಿಗಳೆಲ್ಲ ನೆಲದಲ್ಲಿ ಹೂತು ಹೋಗಿದ್ದವು. ಹಾಳು ಹಂಪೆಯ ಹಾಗಿತ್ತು ಮೇಲುಕೋಟೆ. ಜನವಸತಿ ಇಲ್ಲ. ರಾಮಾನುಜಾಚಾರ್ಯರು ತಮಿಳುನಾಡಿನಿಂದ ಆ ಚೋಳರಾಜನ ಬಾಧೆಯಿಂದ, ಅವನು ಕೊಟ್ಟ ತೊಂದರೆಯಿಂದ 40 ಜನ ಶ್ರೀ ವೈಷ್ಣವರೊಂದಿಗೆ ಕರ್ನಾಟಕಕ್ಕೆ ಬಂದು 36 ವರ್ಷ ಕರ್ನಾಟಕದಲ್ಲಿ ಸಂಚರಿಸಿ ಎಲ್ಲ ಭಕ್ತರನ್ನೂ ಕೂಡ ಒಗ್ಗೂಡಿಸಿ ಪಂಚನಾರಾಯಣ ಕ್ಷೇತ್ರಗಳನ್ನು ಕೆರೆತೊಣ್ಣೂರು, ತಲಕಾಡು, ಬೇಲೂರು, ಗದಗು, ಬಿಜಾಪುರ ಇಷ್ಟು ಕ್ಷೇತ್ರಗಳಲ್ಲಿ ನಾರಾಯಣನ ಪ್ರತಿಷ್ಠೆ ಮಾಡಿ ಮೇಲುಕೋಟೆಯ ನಾರಾಯಣನನ್ನು ಜೀರ್ಣೋದ್ಧಾರ ಮಾಡಿ ಮೇಲುಕೋಟೆಯ ಊರನ್ನು ಹಳೆಯ ಕೋಟೆಯ ಒಳಗೆ ಒಳಕೋಟೆಯನ್ನು ನಿರ್ಮಿಸಿ ತಿರುನಾರಾಯಣಪುರ ಎಂದು ಹೆಸರಿಟ್ಟು ತಮ್ಮ ಕಡೆಯ ಸುಮಾರು 200 ಜನ ಶ್ರೀ ವೈಷ್ಣವರಿಗೆ ಇದನ್ನು ಅಗ್ರಹಾರವನ್ನಾಗಿ ಮಾಡಿದರು. ಇವರಿಗೆ ಸಹಾಯಕರಾಗಿ ವ್ಯಾಪಾರಿಗಳು, ಶೆಟ್ಟರು, ಗಾಣಿಗರು, ನೇಯ್ಗೆಯವರು, ಅಗಸರು, ಕ್ಷೌರಿಕರು ಮತ್ತು ಹರಿಜನರು ಇವರೆಲ್ಲರೂ, ಗೌಡರು, ರೈತರು, ದನ ಕಾಯುವ ಗೊಲ್ಲರು ಎಲ್ಲರೂ ಇಲ್ಲಿ ಬಂದು ಅಗ್ರಹಾರದ ಸುತ್ತ ಸೇರಿದರು. ಸುಮಾರು ನಾನು ಕಂಡಂತೆ ಮೇಲುಕೋಟೆಯಲ್ಲಿ 1947ರಿಂದ ಈಚೆಗೆ 1000 ಮನೆ ಇತ್ತು. 2000 ಮನೆ ಇದ್ದುದು ದಾಖಲೆ ಇದೆ. ಸ್ವಾತಂತ್ರ್ಯ ಬಂದ ಮೇಲೆ ಸುಮಾರು 600 ನೇಯ್ಗೆಯವರು ಜೀವನಕ್ಕೆ ಇಲ್ಲದೆ ಊರು ಬಿಟ್ಟು ಹೊರಟು ಹೋದರು. ನೇಯ್ಗೆ, ಮೇಲುಕೋಟೆ ಪಂಚೆ, ಮೇಲುಕೋಟೆ ಸೀರೆ ಪ್ರಸಿದ್ಧವಾಗಿತ್ತು. ಸ್ವಾತಂತ್ರ್ಯಾನಂತರ ಗಾಂಧೀಜಿಯವರ ಮಾತನ್ನು ಕೇಳದೆ ನೆಹರು ಮುಂತಾದವರು ಯಂತ್ರಯುಗಕ್ಕೆ ಕಾಲಿಟ್ಟಿದ್ದರಿಂದ ಗ್ರಾಮೀಣ ಕಲೆಗಳೆಲ್ಲ, ವೃತ್ತಿಗಳೆಲ್ಲ ನಾಶವಾಗಿ ಹೋದವು. ಗಾಣಗಳು ನಿಂತು ಹೋಯಿತು, ಮಗ್ಗಗಳು ನಿಂತು ಹೋಯಿತು. ಊರಿನಲ್ಲಿ ಅಗಸರು ಸಾಕುತ್ತಿದ್ದ ಕತ್ತೆಗಳು, ಹಾಗೆಯೇ ಕ್ಷೌರಿಕರು ಸಾಕುತ್ತಿದ್ದ ಹಂದಿಗಳು,
ಗೌಡರು ಸಾಕುತ್ತಿದ್ದ ಕೋಳಿ, ಆಡು, ಕುರಿಗಳು, ಗೊಲ್ಲರು ಸಾಕುತ್ತಿದ್ದ ದನ, ಕರು, ಎಮ್ಮೆಗಳು 40 ಮಂದೆಗಳಿದ್ದವು. ಇಲ್ಲಿ ಗೋಮಂತ ಪರ್ವತದಲ್ಲಿ ತಾನಾಗಿ ಮೇಯ್ದುಕೊಂಡು ಬಂದು ಅರಪಾವು 1 ಪಾವು ಹಾಲು ಕೊಡುವ ಹಸುಗಳು. ಇದೆಲ್ಲವೂ ಸ್ವಾತಂತ್ರ್ಯಾನಂತರ ನಿರ್ನಾಮವಾಗಿ ಹೋಯಿತು. ಜನ ನಮ್ಮ ಬಾಲ್ಯದಲ್ಲಿ ಹೇಳುತ್ತಿದ್ದರು, ಇಂಗ್ಲೀಷ್ನವರ ಆಡಳಿತವೇ ಚೆನ್ನಾಗಿತ್ತು ಎಂಬುದಾಗಿ. ಆದರೆ ಅದರಲ್ಲಿ ಕೆಲವು ಕಷ್ಟಗಳಿದ್ದುದು ವಿಷಯ ಬೇರೆ. ಕಾಂಗ್ರೆಸ್ಸಿನವರು ಇಲ್ಲಿ ಸ್ವಾತಂತ್ರ್ಯಕ್ಕೆ 33ನೇ ಇಸವಿಯಿಂದ 47ರವರೆಗೂ ಅನೇಕ ತಮ್ಮ ಜೀವನ ಮತ್ತು ಆಸ್ತಿಪಾಸ್ತಿಗಳನ್ನು ಭಾರತ ಸಂಗ್ರಾಮಕ್ಕೆ, ಸ್ವಾತಂತ್ರ್ಯಕ್ಕೋಸ್ಕರ ಮೀಸಲಾಗಿಟ್ಟು ತಮ್ಮ ಜೀವನವನ್ನೇ ರಾಷ್ಟ್ರಕ್ಕೆ ಕೊಟ್ಟರು. ಅದರಲ್ಲಿ ನಮ್ಮ ತಂದೆಯವರು ಒಬ್ಬರು. ಇಲ್ಲಿ ನಡೆದು ಹೋದ ಕೆಲವು ಚರಿತ್ರೆಗಳನ್ನು ನಾವು ಇಲ್ಲಿ ತಿಳಿಯಬೇಕು. ರಾಮಾನುಜರ ಕಾಲದಿಂದ ನಮಗೆ ಇಲ್ಲಿಯವರೆಗೆ ಬಂದಂತಹ ಮೇಲುಕೋಟೆಯ ಚರಿತ್ರೆಯಲ್ಲಿ ಸುಮಾರು 250 ಅಥವಾ 275 ವರ್ಷಗಳ ಹಿಂದೆ ಹಜರತ್ ಸುಲ್ತಾನ್ ಎಂಬುದಾಗಿ ತಾನೇ ದೇವರು ಎಂಬುದುಕೊಂಡು ಮೈಸೂರು ರಾಜ್ಯವನ್ನು ಉದ್ಧಾರ ಮಾಡುತ್ತೇನೆ ಎಂಬುದಾಗಿ ಹೇಳಿಕೊಂಡು ಮೈಸೂರು ರಾಜ್ಯದ ಎಲ್ಲ ಜನರನ್ನು, ಹಿಂದೂಗಳನ್ನು ಧ್ವಂಸ ಮಾಡಿ, ದೇವಾಲಯಗಳನ್ನು ನಾಶ ಮಾಡಿ, ಊರುಗಳನ್ನು ನಾಶ ಮಾಡಿದ ಟಿಪ್ಪು ಸುಲ್ತಾನನಿಂದ ಮೇಲುಕೋಟೆ ಅರ್ಧ ನಾಶವಾಯಿತು. ಇದಕ್ಕೆ ಮುಂಚೆ ಮರಾಠೆಯವರಿಂದ ಮೇಲುಕೋಟೆ ನಾಶವಾಗಿತ್ತು. ಇದೆಲ್ಲವೂ ಕೂಡ ಮೇಲುಕೋಟೆಗೆ ಬಂದ ಆಘಾತ. ಈಗ ನೀವು 3 ಜನ ವಿದ್ಯಾರ್ಥಿನಿಯರು ಬಂದಿದ್ದೀರಿ. ಮೇಲುಕೋಟೆಯಲ್ಲಿ ದಕ್ಷಿಣ ಭಾಗದಲ್ಲಿ ಮರಾಠೆಯವರ ಆಕ್ರಮಣ ಮತ್ತು ಟಿಪ್ಪು ಸುಲ್ತಾನನ ಆಕ್ರಮಣದಿಂದ ನಾಶವಾದ ಪಾಳುಗಳನ್ನು ಪಟ್ಟಾಭಿರಾಮಸ್ವಾಮಿ ದೇವಸ್ಥಾನದ ಸುತ್ತ ನೀವು ನೋಡಿ ಅದನ್ನು ಫೋಟೋ ತೆಗೆದುಕೊಳ್ಳಬಹುದು. ಅವಶ್ಯವಾಗಿ ನೀವು ತೆಗೆದುಕೊಳ್ಳಿ. 18 ಅಗ್ರಹಾರ ರಾಮಾನುಜರು ಸ್ಥಾಪಿಸಿದ್ದನ್ನು ಪೂರ್ಣವಾಗಿ ಹಾಳು ಮಾಡಿಬಿಟ್ಟ. ಊರಿನವರೆಲ್ಲ ಊರು ಬಿಟ್ಟು ಓಡಿ ಹೋದರು, ಕಾಡು ಸೇರಿದರು. ಅನಂತರ ಇಂಗ್ಲೀಷ್ನವರು ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರಿಗೆ ಸಹಾಯ ಮಾಡಿ ಮೈಸೂರು ರಾಜಮನೆತನವನ್ನು ಪುನಃ ರಾಜ್ಯಕ್ಕೆ ತಂದು ಟಿಪ್ಪು ಸುಲ್ತಾನನ ಸಂಹಾರವಾದ ಮೇಲೆ 5 ವಯಸ್ಸಿನ ಮುಮ್ಮಡಿ ಕೃಷ್ಣರಾಜ ಒಡೆಯರು ಪಟ್ಟಾಭಿಷೇಕ ಮಾಡಿಕೊಂಡರು. ದಿವಾನ್ ಪೂರ್ಣಯ್ಯನವರು ಮಂತ್ರಿ ಪದವಿಯಲ್ಲಿದ್ದು ರಾಜ್ಯವನ್ನು ಅಭಿವೃದ್ಧಿಗೊಳಿಸಿದರು. ಅನಂತರ ಅವರ ಮಗ ಮುಮ್ಮಡಿ ಕೃಷ್ಣರಾಜ ಒಡೆಯರ ದತ್ತು ಮಗ ಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಆಂಧ್ರದ ದಿವಾನ್ ರಂಗಾಚಾರ್ಲು ದಿವಾನರಾಗಿ, ತಮಿಳುನಾಡಿನ ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗಿ ಸುಮಾರು 30-40 ವರ್ಷ ಕಾಲ ಮೇಲುಕೋಟೆಯಂತೆ ಮೈಸೂರು ರಾಜ್ಯವನ್ನು ಅಭಿವೃದ್ಧಿಗೊಳಿಸಿ ಪ್ರಜಾಪ್ರಭುತ್ವಕ್ಕೆ ಒಂದು ದಾರಿಯನ್ನು ಮಾಡಿದರು. ಪ್ರಜಾಪ್ರತಿನಿಧಿ ಸಭೆ ಅವರ ಕಾಲದಲ್ಲಿ ಏರ್ಪಟ್ಟಿತು. ಮಹಾರಾಜರ ಆಡಳಿತದಲ್ಲಿ ಪ್ರಜೆಗಳಿಗೆ ಒಂದು ಸ್ಥಾನಮಾನ ಬಂತು. ತಾತಯ್ಯ ವೆಂಕಟಕೃಷ್ಣಯ್ಯ ಎಂಬುವರು ಮೈಸೂರಿನ ನಗರ ರಚನೆ. ಇವತ್ತು ಮೈಸೂರು ನಗರ ಭಾರತ ರಾಜ್ಯದಲ್ಲಿ 2ನೆಯ ಪರಿಶುದ್ಧವಾದ ನಗರ ಎನಿಸಿರುವುದಕ್ಕೆ ಕಾರಣ ಆ ತಾತಯ್ಯನವರು ಮತ್ತು ದಿವಾನ್ ಶೇಷಾದ್ರಿ ಅಯ್ಯರವರು. ಮೊದಲನೆಯ ಶುದ್ಧವಾದ ನಗರ ಈಗ ಮಧ್ಯಪ್ರದೇಶದ ಅಹಲ್ಯಾಬಾಯಿ ಹೋಳ್ಕರ್ ಅವರು ರಾಜ್ಯವಾಳಿದಂತಹ
ಇಂಡೋರ್. ಊರನ್ನೋದು ತಮಿಳು ಶಬ್ದವಲ್ಲ, ಸಂಸ್ಕೃತದ ಪೂರ್ ಎಂಬುದರ ರೂಪಾಂತರ. ಕನ್ನಡದಲ್ಲಿ ಊರ್ ಅಂತಾರೆ, ತಮಿಳಿನಲ್ಲಿ ಊರ್ ಅಂತಾರೆ, ಮಧ್ಯಪ್ರದೇಶದಲ್ಲಿಯೂ ಊರ್ ಅಂತಾರೆ. ಆದುದರಿಂದ ದಕ್ಷಿಣ ಉತ್ತರ ಭೇದವಿಲ್ಲದೆ ನಮ್ಮ ಭಾಷೆ ಎಲ್ಲ ಕಡೆಯಲ್ಲಿಯೂ ಸಮಾನವಾಗಿತ್ತು, ಒಂದೇ ರಾಷ್ಟ್ರವಾಗಿತ್ತು ಎಂಬುದನ್ನು ನಾವು ಈ ಒಂದು ಪದದಿಂದ ಗಮನಿಸಬಹುದು. ಕಾಶ್ಮೀರದಲ್ಲೂ ಊರ್ ಎಂಬ ಹೆಸರಿರುವ ಅನೇಕ ನಗರಗಳಿವೆ. ಈ ಊರು 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 ಎಂಬ ಒಂದು ಪದ ನಮಗೆ ರಾಷ್ಟ್ರದ ಏಕತೆಯನ್ನು ತೋರಿಸುತ್ತದೆ ಎಂಬುದಾಗಿ ತಮಿಳುನಾಡಿನವರು, ಈಗಿರುವ ಅಧಿಕಾರಿಗಳು, ಆಡಳಿತದವರು ತಿಳಿದುಕೊಳ್ಳಬೇಕು. ಅವರು ಎಂದೂ ರಾಷ್ಟ್ರ ಒಂದಾಗಿರಲಿಲ್ಲ. ವಿಕ್ಟೋರಿಯಾ ರಾಣಿಯ ಕಾಲದಲ್ಲಿ ಒಂದಾಯಿತು ಎಂಬುದಾಗಿ ಆ ಉದಯನಿಧಿ ಎನ್ನುವರು ಸುಮ್ಮನೆ ಹೇಳ್ತಾರೆ, ಸುಳ್ಳು. ಅದನ್ನು ನಾನು ಗಮನಿಸಿದ್ದರಿಂದ ಈ ಅಂಶವನ್ನು ನಿಮಗೆ ತಿಳಿಸುತ್ತಿದ್ದೇನೆ. ಮೇಲುಕೋಟೆ ಊರು ನಾಶವಾಗಿ ಹೋದ ಮೇಲೆ ಎಲ್ಲೆಲ್ಲಿ ಸಂದುಗೊಂದುಗಳಲ್ಲಿ ಮನೆಗಳಿಗೆ ಸಿಕ್ಕಿತೋ ಅಲ್ಲೆಲ್ಲ ಜನ ಬಂದು ಸೇರಿಕೊಂಡರು. ಓಣಿಗಳನ್ನು ಮಾಡಿಕೊಂಡು ಕುದುರೆಗಳು, ಸೈನಿಕರು, ಟಿಪ್ಪು ಸುಲ್ತಾನ ಸೈನಿಕರು ಒಳಗೆ ನುಗ್ಗಿ ಬರದಂತೆ ಮನೆಯಲ್ಲಿ ಕಲ್ಲುಗುಂಡುಗಳು, ಮರಗಳ ದೂಲುಗಳನ್ನು ಇಟ್ಟು ಆ ಕುದುರೆಗಳು ಬಂದರೆ ಹಿಂತಿರುಗಿ ಹೋಗಲಾರದಂತೆ ಮಾಡಿ ಆ ಸೈನಿಕರ ಮೇಲೆ ಆಕ್ರಮಣ ಮಾಡುತ್ತಾ ಇದ್ದರು. ಪ್ರತಿಯೊಬ್ಬರ ಮನೆಯಲ್ಲೂ ಈಗ ಹಣೆ ಮಟ್ಟದ ದೊಣ್ಣೆ ಮತ್ತು ಕತ್ತಿ ಕಠಾರಿಗಳು ಈಗಲೂ ಪೂಜೆಯಲ್ಲಿದೆ, ಉಪಯೋಗದಲ್ಲಿಲ್ಲ. ಎಲ್ಲರೂ ಜಟ್ಟಿಗಳಾಗಿದ್ದರು. ಮನೆಗಳೆಲ್ಲ ಹೇಗಿತ್ತು ಅಂದರೆ ಮಣ್ಣಿನ ಹೆಂಚಿನ ಕೌಳಿಗೆ ಮನೆ ಅಂತ ಅದಕ್ಕೆ ಹೆಸರು. ವೀಳ್ಯದ ಎಲೆಯನ್ನು ಒಂದೊಂದಾಗಿ ಜೋಡಿಸಿ ಒಂದರ ಮೇಲೊಂದು ಕೌಳಿಗೆ ಅಂತ ಮಾಡ್ತಾರಲ್ಲ, ಹಾಗೆ ಹೆಂಚನ್ನು ಒಂದರ ಮೇಲೆ ಒಂದು ಜೋಡಿಸಿ ಕೆಳಗಡೆ ಬಿದಿರಿನಿಂದ ಹಜ್ಜರವನ್ನು ಮಾಡಿ ಚಪ್ಪರದಂತೆ ಮನೆಯನ್ನು ಮಾಡಿಕೊಂಡು ಮಣ್ಣಿನಲ್ಲಿಯೇ ಮನೆ ಕಟ್ಟುತ್ತಾ ಇದ್ದರು. ಮಂಟಪಗಳು, ದೇವಸ್ಥಾನಗಳು ಕಲ್ಲಿನವುಗಳಾಗಿದ್ದವು. ಕೊಳ, ಕೆರೆ, ಕಟ್ಟೆಗಳೆಲ್ಲ ಕಲ್ಲಿನ ಸೋಪಾನದಿಂದ ಮೈಸೂರು ಮಹಾರಾಜರು, ವಿಜಯನಗರದ ಕಾಲದ ರಾಜರು, ಆನೆಗುಂದಿ ಸಂಸ್ಥಾನದ ರಾಜರು ಮಾಡಿಸಿದ್ದು ಅದು ಮಾತ್ರ ಹಾಗೆಯೇ ಉಳಿದಿತ್ತು. ಈ ರೀತಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ರಾಜ್ಯಕ್ಕೆ ಬಂದು 60 ವರ್ಷ ರಾಜ್ಯವಾಳಿದಾಗ ಇಂಗ್ಲೀಷ್ನವರಿಗೆ ಹೆದರಿಕೆಯಾಯಿತು. ಕೇಂದ್ರದಲ್ಲಿದ್ದಂತಹ ಇಂಗ್ಲೀಷ್ನವರ ರಾಜ್ಯ ಬಿದ್ದು ಹೋಗುವಂತೆ 56 ಸಂಸ್ಥಾನಗಳ ಮಹಾರಾಜರನ್ನು ಮೇಲುಕೋಟೆಯ ವಿದ್ವಾಂಸರು ಎತ್ತಿ ಕಟ್ಟಿ ಇಂಗ್ಲೀಷ್ನವರಿಗೆ ವಿರುದ್ಧವಾಗಿ ಯುದ್ಧ ಮಾಡಲು ಪ್ರೇರಿಸಿದ್ದರು. 75 ಜನರನ್ನು ಇಂಗ್ಲೀಷ್ನವರು ಯಾವುದೇ ಕಾರಣ ಕೊಡದೆ ಶ್ರೀರಂಗಪಟ್ಟಣದ ಜೈಲಿನಲ್ಲಿಟ್ಟರು. ಜೈಲಿನಲ್ಲಿ ಇವರು ಉಪವಾಸವಿದ್ದು ಒಡ್ಡೆ ಬಟ್ಟೆಯಲ್ಲಿ ದೇವರ ಪ್ರಾರ್ಥನೆ ಮಾಡ್ತಾ ಇದ್ದರು. ಇವರ ಬಗ್ಗೆ ಏನೂ ಸಾಕ್ಷಿ ಸಿಗದೆ ಇಂಗ್ಲೀಷ್ನವರು ಇವರನ್ನು ಬಿಡಿಸಿಬಿಟ್ಟು ಸಂಸ್ಕೃತ ಪಾಠಶಾಲೆಯನ್ನು ತಾವು ನಡೆಸುತ್ತಿದ್ದ ಸಂಸ್ಕೃತ ಕಾಲೇಜನ್ನು ಮುಗಿಸಿಬಿಟ್ಟರು. ಈ ಅನಂತರ ಮೇಲುಕೋಟೆಯಲ್ಲಿ ಚರಿತ್ರೆಯೇ ಬದಲಾವಣೆಯಾಯಿತು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇಲ್ಲಿ ಸ್ಥಳವಾಸಿಗರು 200 ಜನ ಇದ್ದರು, ಶ್ರೀ ವೈಷ್ಣವರು. ಇತರ ಜನಗಳಿಗೆ ಲೆಕ್ಕವಿಲ್ಲ. ಸುಮಾರು 2000 ಮನೆಗೇನು ಕಡಿಮೆ ಇಲ್ಲ. ಚಿಕ್ಕ ಊರಾದರೂ ಚೊಕ್ಕವಾದ ಊರು. ಈ ಊರಿನಲ್ಲಿ ಒಂದು ಪುಟ್ಟ ಭಾರತ, ಒಂದು ಪುಟ್ಟ ಕರ್ನಾಟಕ ಇದೆ ಎಂಬುದಾಗಿ ಹೇಳುವವರು. ಒಂದು ಬೆಟ್ಟ,
ಚಾರಣಗಳನ್ನು ಮಾಡಬಹುದು. 2-3 ಝರಿಗಳಿವೆ, ಸಣ್ಣ ತೊರೆ ಹರಿಯುತ್ತೆ, ನದಿಗಳಿವೆ, ಒಳ್ಳೆಯ ಶಾಲೆಗಳಿವೆ. ವಿದ್ಯೆಗಳನ್ನೆಲ್ಲ ಕಲಿಸಲು ಒಳ್ಳೆಯ ನಾಗರಿಕರಾದ ಜನರಿದ್ದಾರೆ. ಎಲ್ಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದವರಿದ್ದಾರೆ. ಸಂಗೀತಗಾರರಿದ್ದಾರೆ, ವೈದ್ಯರಿದ್ದಾರೆ, ಜ್ಯೋತಿಷಿಗರಿದ್ದಾರೆ, ಪುರೋಹಿತರಿದ್ದಾರೆ. ಎಲ್ಲರೂ ಅಲ್ಪ ಸಂತೋಷಿಗಳಾಗಿ ತಮ್ಮ ತಮ್ಮ ಅಲ್ಪವಾದ ಜಮೀನುಗಳನ್ನು ಎಲ್ಲೋ ದೂರದಲ್ಲಿದ್ದುದನ್ನು ಇಟ್ಟುಕೊಂಡು ಅಕ್ಕಿ ಭತ್ತ ಮಾತ್ರ ವರ್ಷದಲ್ಲಿ ಬರೋದನ್ನು ಇಟ್ಟು ಜೀವನ ಮಾಡ್ತಾ ಇದ್ದರು. ದುಡ್ಡು ಕಾಸುಗಳಿಗೆ ಏನು ಹೆಚ್ಚು ಬಳಕೆ ಇರಲಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲರ ಜಮೀನುಗಳನ್ನು ಕೂಡ ರೈತರು ಆಕ್ರಮಿಸಿಬಿಟ್ಟರು. ಅಂದರೆ ಸರಕಾರವೇ ರೈತರಿಗೆ ಕೊಡಿಸಿಬಿಟ್ಟಿತು. ದೇವಾಲಯದ ಜಮೀನುಗಳೆಲ್ಲ ನಾಶವಾಯಿತು. 75 ಎಕರೆ ಗದ್ದೆ ವರ್ಷಕ್ಕೆ 900 ರೂಪಾಯಿಗೆ ಒಬ್ಬ ರೈತನಿಗೆ ಸೇರಿ ಹೋಯಿತು. ಅಂದರೆ ಸರಕಾರ ಎಷ್ಟು ನಿಷ್ಕ್ರಿಯವಾಗಿತ್ತು. ದೇವಾಲಯಗಳ ಅಭಿವೃದ್ಧಿಗೆ ಅವಕಾಶ ಕೊಡದೆ ಸ್ವಾತಂತ್ರ್ಯ ನಂತರ ದೇವಾಲಯ ಆಶ್ರಿತವಾದ ಈ ಮೇಲುಕೋಟೆ ಶಿಥಿಲವಾಗಿ ಊರಿನವರೆಲ್ಲ ಊರು ಬಿಟ್ಟು ಹೊರಗೆ ಹೊರಟೋದರು. ಈಗ ಇರುವ ಜನ ಒಂದು 40 ಜನ ಶ್ರೀ ವೈಷ್ಣವರು. ಅವರ ಜೀವನವು ಗಟ್ಟಿ ಇಲ್ಲ. ಮನೆಗಳೆಲ್ಲ ಬಿದ್ದು ಹೋಗಿ ಪಾಳುಗಳಾಗಿವೆ. ಬೇರೆ ಊರಿನವರು ಬಂದು ಅಪಾರ್ಟ್ಮೆಂಟ್ ಕಟ್ಟಿಸಿಕೊಂಡು ವರ್ಷಕ್ಕೆ 4 ದಿನ ಬಂದು ಹೋಗುತ್ತಾರೆ. ಅವರಿಂದ ಊರಿನ ಜನರಿಗೆ ಯಾವ ಉಪಯೋಗವೂ ಇಲ್ಲ. ಪರಸ್ಪರ ಸಹಕಾರವು ಅವರಿಂದ ಏನೂ ನಡೆಯುವುದಿಲ್ಲ. ವ್ಯಾಪಾರಿಗಳಿಗೆ, ಮಗ್ಗದವರಿಗೆ ಕೆಲಸವಿಲ್ಲದೆ ಅವರು ಬೀದಿ ಬೀದಿ ವ್ಯಾಪಾರಿಗಳಾಗಿ ಅನ್ನ ಪ್ರಸಾದ ಅದು ಇದುಗಳನ್ನು ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಜೀವನಕ್ಕೆ ಕಷ್ಟ ಬಂದಿದೆ. ಈ ಸನ್ನಿವೇಶವನ್ನು ನೀವು ಈವಾಗ ಕಣ್ಣಿನಲ್ಲಿ ನೋಡಬಹುದು, ಚಿತ್ರೀಕರಣ ಮಾಡಬಹುದು. ಮೇಲುಕೋಟೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂತ ರೋಡುಗಳನ್ನು ಅಭಿವೃದ್ಧಿ ಮಾಡಿಬಿಟ್ಟು ಊರ ಹೊರಗೆ ಸರ್ಕಾರ ಹೆಮ್ಮೆ ಪಡೆದುಕೊಂಡಿದೆ. ಇದು ಬಹಳ ಅನ್ಯಾಯವಾದ, ಊರಿಗೆ ನಾಶಕವಾದ ಕಾರ್ಯಗಳು. ನೀರಿನ ಹೊಂಡಗಳೆಲ್ಲ ನಿಂತು ಹೋಯಿತು, ಶುದ್ಧಿ ಇಲ್ಲ. ಎಲ್ಲೆಲ್ಲೂ ಬೋರ್ವೆಲ್ ಬಂದುಬಿಡ್ತು. ಅದು ಮಿಷನ್ ಕೆಟ್ಟು ಹೋದರೆ ಅಲ್ಲಿ ನೀರಿಲ್ಲದೆ ತಾಪತ್ರಯ. ಹಿಂದಿನ ಕೊಳಗಳು ಶುದ್ಧವಾಗಿದ್ದರೆ ನೀರಿಗೆ ತೊಂದರೆ ಇರ್ತಾ ಇರಲಿಲ್ಲ. ಈಗ ಜೀವನಕ್ಕೆ ತಿಂಗಳಿಗೆ 1,000 ರೂಪಾಯಿಗಿಂತ ಮೇಲೆ ಸಂಪಾದನೆ ಇಲ್ಲದೆ ದೇವಸ್ಥಾನದಲ್ಲಿ ಕೆಲಸ ಮಾಡುವಂತಹ ಒಂದು 10 ಜನ ಉಳ್ಕೊಂಡಿದ್ದಾರೆ. ಉಳಿದವರೆಲ್ಲ ಊರು ಬಿಟ್ಟು ಹೋಗಿ 20-30 ಜನ ಇದ್ದ ಬೀದಿಯಲ್ಲಿ ಒಂದೊಂದು ಮನೆ ಉಳಿದಿದೆ. ನಮ್ಮ ಬೀದಿ ಉಪ್ಪು ನೀರು ಬಾವಿ ಬೀದಿ 20 ಮನೆ ಇತ್ತು, ಈಗ 2 ಮನೆ ಇದೆ. ಇದನ್ನೆಲ್ಲ ನೀವು ನೋಡಿದರೆ ಒಂದು ಊರು ಹಾಳಾಗೋದಕ್ಕೆ ಪರೋಕ್ಷವಾಗಿ ಸರಕಾರ ಕಾರಣ ಎಂಬ ಒಂದು ಸತ್ಯವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಜನರ ಜೀವನ ಮಟ್ಟಕ್ಕೆ ಈಗ ಅವಕಾಶ ಇಲ್ಲದೆ ಜನಜೀವನಕ್ಕೆ ತೊಂದರೆಯಾಗಿದೆ. ಸುಮ್ಮನೆ ಸರ್ಕಾರವು ಎಲ್ಲರಿಗೂ ನಾವು ಫ್ರೀ ಬಸ್ ಮಾಡಿದ್ದೇವೆ ಹೆಂಗಸರಿಗೆ ಅಂತ ಹೇಳಿದರೆ ಗಂಡಸರನ್ನು ಹೆಂಗಸರನ್ನು ಪ್ರತ್ಯೇಕ ಮಾಡಿದ ಹಾಗಾಯಿತು. ಪ್ರಜೆಗಳ ಬಗ್ಗೆ ಸಮಾನತೆ ಹೊರಟು ಹೋಯಿತು. ನಾವು ಸಮಾನತೆ ಸಾಧನೆ ಮಾಡ್ತೇವೆ ಅಂತ ಕಾಂಗ್ರೆಸ್ನವರು ಎಲ್ಲರೂ ಕೂಡ ಇತರ ಪಕ್ಷದವರು ಹೇಳ್ಕೊಳ್ತಾರೆ. ಮಾಡುವ ಕೆಲಸ ಹೀಗೆ ನಾಶವಾದ ರಾಷ್ಟ್ರವನ್ನು ಆರ್ಥಿಕವಾಗಿ ದುರ್ಬಲಗೊಳಿಸುವಂತಹ ಕೆಲಸಗಳನ್ನೇ ಮಾಡುತ್ತಿದ್ದಾರೆ. ಒಬ್ಬರ ಮೇಲೊಬ್ಬರು ಆಕ್ಷೇಪ ಮಾಡಿಕೊಂಡು ಮಕ್ಕಳ ಆಟದಲ್ಲಿ ನೀನು ಬೋಳಿ ಮಗ, ನೀನು ಸೂಳೆ ಮಗ, ನಿಮ್ಮಪ್ಪ ನಿಮ್ಮಜ್ಜ ಅಂತ ಹೇಳೋ ಹಾಗೆ ಮಾತನಾಡ್ತಾ ದೊಡ್ಡ ದೊಡ್ಡ ಮಂತ್ರಿಗಳು ಅಧಿಕಾರಿಗಳು ಆಟವಾಡ್ತಾ ದುಡ್ಡನ್ನು ಕಳ್ಳತನದಿಂದ ಸಂಪಾದನೆ ಮಾಡ್ತಾ ಇದ್ದಾರೆ. ಈ ಮಾತುಗಳನ್ನು ನಾನು 84 ವಯಸ್ಸಿನಲ್ಲಿ ಅನುಭವಿಸಿ ಅಯ್ಯೋ ಅಂದುಕೊಂಡು
ಈ ಕಷ್ಟಕರವಾದ ಮೇಲುಕೋಟೆಯ ಸ್ಥಿತಿಯನ್ನು ನಿಮ್ಮ 3 ಜನರಿಗೆ ನಾನು ತಿಳಿಸುತ್ತಿದ್ದೇನೆ. ಬೀದಿ ಬಚ್ಚಲುಗಳು ಎಲ್ಲವೂ ಕೂಡ ಕೆಟ್ಟು ಹೋಗಿವೆ. ಮಳೆ ಬಂದರೆ ಬಚ್ಚಲು ಅಂದರೆ ರೋಡೇ ಬಚ್ಚಲಾಗಿದೆ. ದನಕರುಗಳು ಇವಾಗ ಯಾವುದೂ ಇಲ್ಲ. ಒಳ್ಳೆಯ ಹಾಲು ಸಿಗ್ತಾ ಇಲ್ಲ. ಡೈರಿಯಾಗಿ ಒಳ್ಳೆಯ ಮಿಷ್ಟವಾದ ಹಾಲು, ಮಿಷ್ಟವಾದ ಬೆಣ್ಣೆ, ಮಿಷ್ಟವಾದ ತುಪ್ಪ ಸಿಗ್ತಾ ಇದೆ. ಸುತ್ತಮುತ್ತ ಇರುವ ಹಳ್ಳಿಯ ಜನರ ಜೀವನವು ಕಷ್ಟದಲ್ಲಿದೆ. ಯಾರೂ ಜಮೀನನ್ನು ಉಳುತ್ತಾ ಇಲ್ಲ. ಈ ರೀತಿ ಪ್ರಪಂಚದ ಸ್ಥಿತಿಯಂತೆ ನಮ್ಮ ಮೇಲುಕೋಟೆಯ ಸ್ಥಿತಿಯೂ ಕೂಡ ಕಷ್ಟದಲ್ಲಿದೆ ಎಂಬುದನ್ನು ನಾನು ಮನಸ್ಸಿನಲ್ಲಿ ತಿಳಿದುಕೊಂಡಿದ್ದೇನೆ. ಇದು ನಿಜವಾಗಿ ಇದ್ದರೆ ನೀವು ನನ್ನ ಮಾತನ್ನು ಪರೀಕ್ಷೆ ಮಾಡಿ ನಂಬಬಹುದು. ಸುಮ್ಮನೆ ನಾನು ಹೇಳಿದ ಮಾತಲ್ಲ ಎಂಬುದನ್ನು ಪುನಃ ನಿಮಗೆ ಹೇಳ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಎಲ್ಲರಿಗೂ ರಾಷ್ಟ್ರ ಚೆನ್ನಾಗಿ ಬೆಳೆಯಲಿ, ರಾಜ್ಯವೂ ಚೆನ್ನಾಗಿ ಬೆಳೆಯಲಿ, ಜನರೆಲ್ಲರೂ ಸುಖವಾಗಿರಲಿ ಎಂಬುದಾಗಿ ನಮ್ಮ ಹಿಂದಿನವರ ಆಶೀರ್ವಾದದ ಮಾತನ್ನೇ ನಿಮಗೆ ಇವಾಗ ತಿಳಿಸುತ್ತಾ, ರಾಮಾನುಜರು ಕಟ್ಟಿದಂತಹ ಸಹಕಾರಿ ಸಂಘದ ವ್ಯವಸ್ಥೆ, ಸರಕಾರಿ ಅಧಿಕಾರ ಇಲ್ಲದಂತಹ ಮೇಲುಕೋಟೆ ಪುನಃ ಹಾಗೆ ಸಹಕಾರಿ ಸಂಸ್ಥೆಯ ಹಾಗೆ ಊರಿನ ಜನರ ಸಹಕಾರದಿಂದ ಅಭಿವೃದ್ಧಿಯಾಗಲಿ ಎಂಬುದಾಗಿ, ಹಾಗೆ ರಾಮಾನುಜರು, ತಿರುನಾರಾಯಣನು, ಯದುಗಿರಿ ನಾಚ್ಯಾರಮ್ಮನವರು ಅನುಗ್ರಹ ಮಾಡಲಿ ಎಂದು ಪ್ರಾರ್ಥನೆ ಮಾಡಿಕೊಂಡು, ನಾನು ಕಣ್ಣು ಮುಚ್ಚಿಕೊಂಡು ಇಷ್ಟು ಹೊತ್ತು ಹೇಳಿದುದನ್ನು ಉಪಸಂಹಾರ ಮಾಡಿಕೊಂಡು ಶ್ರೀಮತೆ ರಾಮಾನುಜಾಯ ನಮಃ ಎಂದು ಹೇಳುತ್ತೇನೆ. ಓಂ.